ಕೊಬ್ಬರಿ ಎಣ್ಣೆನ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಮ್ಮ ತಲೆಯಲ್ಲಿ ಇರುವಂತಹ ಎಲ್ಲ ಬಿಳಿ ಕೂದಲು ಕೂಡ ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ಒಂದೇ ಒಂದು ಬಿಳಿ ಕೂದಲು ಮತ್ತೆ ಹೊಸದಾಗಿ ಬೆಳೆಯೋದಿಲ್ಲ. ಬೆಳೆಯುವಂಥದ್ದು ಸಹ ನಮಗೆ ಕಪ್ಪಾಗಿಯೇ ಬೆಳೀತಾ ಹೋಗುತ್ತೆ. ನಾವು ಏನು ಮಾಡ್ತೀವಿ, ಬಿಳಿ ಕೂದಲು ಅಂದ ತಕ್ಷಣ ಕೆಮಿಕಲ್ ಡೈಗಳನ್ನು ತಂದು ಹಚ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆದರೆ ಅದರಿಂದ ಸಾಕಷ್ಟು ನಮಗೆ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಗಿರ್ಬೋದು, ತಲೆನೋವು, ಕಣ್ಣುನೋವು, ಅಥವಾ ಇನ್ನು ಹೆಚ್ಚು ಕೂದಲು ಬಿಳಿ ಆಗುವಂಥದ್ದು, ಕೂದಲು ಉದುರೋ ಅಂಥದ್ದು, ಗ್ರೋತ್ ಕಡಿಮೆ ಆಗುವಂಥದ್ದು, ಹೀಗೆ ನಾವು ಸಾಕಷ್ಟು ಒಂದು ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದನ್ನು ನೋಡ್ತಾನೆ ಇರ್ತೀವಿ. ಆದರೆ ಇವತ್ತು ಮಾಡ್ಕೊಳ್ಳುವಂಥ ಈ ಒಂದು ಸಿಂಪಲ್ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡ್ತಾ ಬನ್ನಿ. ತಲೆಯಲ್ಲಿ ಒಂದೇ ಒಂದು ಕೂಡ ಬಿಳಿ ಕೂದಲು ಉಳಿಯೋದಿಲ್ಲ, ಜೊತೆಗೆ ಬೆಳೆಯೋದಿಲ್ಲ ಅಂತಲೇ ಹೇಳ್ಬೋದು. ನಾವು ರೆಗ್ಯುಲರಾಗಿ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚುತ್ತಾನೆ ಇರ್ತೀವಿ. ಆದರೆ ಕೊಬ್ಬರಿ ಎಣ್ಣೆನ ಈ ಒಂದು ವಿಧಾನದಲ್ಲಿ ಕೊಬ್ಬರಿ ಎಣ್ಣೆಗೆ ಈ ಪದಾರ್ಥವನ್ನು ಸೇರಿಸಿ ಹಚ್ಚುತ್ತಾ ಬರೋದ್ರಿಂದ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೂಪರ್ ರೆಮಿಡಿ, ಆದರೆ 100% ಆಗಿ ವರ್ಕ್ ಆಗುವಂಥ ರೆಮಿಡಿ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇನ್ನು ಈ ಒಂದು ಮ್ಯಾಜಿಕಲ್ ಒಂದು ಹೋಮ್ ಮೇಡ್ ಹೇರ್ ಆಯಿಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಟೀ ಪೌಡರ್. ಹೌದು ಸ್ನೇಹಿತರೆ, ಟೀ ಪೌಡರನ್ನು ನಾವು ಈ ರೀತಿ ಆಯಿಲ್ಗಳಲ್ಲಿ ಬಳಸೋದ್ರಿಂದ ಕೂದಲಿನ ಹೊಳಪು, ಶೈನಿಂಗು ದುಪ್ಪಟ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇದು ನಮ್ಮ ಒಂದು ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡೋದ್ರಿಂದ ಉದುರೋದು ಕಡಿಮೆಯಾಗಿ ಗ್ರೋತ್ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಡ್ಯಾಮೇಜನ್ನು ಕಡಿಮೆ ಮಾಡಿ ನಮ್ಮ ಕೂದಲಿಗೆ ಒಳ್ಳೆ ಹೊಳಪು ಬರುತ್ತೆ, ಸಾಫ್ಟ್ ಆಗುತ್ತೆ, ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ. ಇನ್ನು ಮುಖ್ಯವಾಗಿ ನಾವು ಟೀ ಪೌಡರನ್ನು ಈ ಒಂದು ವಿಧಾನದಲ್ಲಿ ಬಳಸ್ತಾ ಬರೋದ್ರಿಂದ ಕೂದಲಿಗೆ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ನೀಡುವಂಥ ಒಂದು ಪದಾರ್ಥ ಅಂದರೆ ಟೀ ಪೌಡರ್ ಅಂತಲೇ ಹೇಳ್ಬೋದು. ಒಳ್ಳೆ ಬಣ್ಣ ಬರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಮೆಹಂದಿ ಎಲ್ಲ ಕಲಿಸೋ ಅಂಥ ಸಮಯದಲ್ಲಿ ಟೀ ಡಿಕಾಕ್ಷನ್ ಹಾಕ್ಕೊಳ್ತೀವಿ. ಅದಕ್ಕೆ ಕಾರಣ ಇಷ್ಟೇ, ಮೆಹಂದಿ ಕೂಡ ಒಳ್ಳೆ ಬಣ್ಣ ಕೊಡುತ್ತೆ, ಅದ್ರ ಜೊತೆಗೆ ಟೀ ಪೌಡರ್ ಹಾಕ್ಕೊಳ್ಳೋದ್ರಿಂದ ಇನ್ನಷ್ಟು ಅದರ ಬಣ್ಣ ಹೆಚ್ಚಾಗುತ್ತೆ. ನ್ಯಾಚುರಲ್ ಒಂದು ಡೈ ರೀತಿ ಕೆಲಸ ಮಾಡುತ್ತೆ ಇದು. ಹಾಗಾಗಿ ನಾವು ಮೆಹಂದಿಯಲ್ಲೆಲ್ಲ ಟೀ ಪೌಡರ್ ಅಂದರೆ ಡಿಕಾಕ್ಷನನ್ನು ಬಳಸ್ತಾ ಇರ್ತೀವಿ. ಇನ್ನು ಡೈರೆಕ್ಟಾಗಿ ನಾವು ಅದರ ಒಂದು ಆಯಿಲನ್ನು ಹಚ್ಚುತ್ತಾ ಬರೋದ್ರಿಂದ 100% ಆಗಿ ಒಳ್ಳೆ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ. ಒಳ್ಳೆ ಬಣ್ಣ ನಮ್ಮ ಕೂದಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಟೀ ಪೌಡರನ್ನು ತೊಗೊಂಡಿದ್ದೀನಿ. ಇನ್ನು ಎರಡನೇ ಪದಾರ್ಥ ಅಂದರೆ ಅದು ಕಾಫಿ ಪೌಡರು. ನೀವು ಇನ್ಸ್ಟೆಂಟ್ ಇದೆ ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಳ್ಬೋದು, ಇಲ್ಲ ಫಿಲ್ಟರ್ ಕಾಫಿ ಇದೆ ಅಂದರೆ ಅದನ್ನಾದರೂ ತೊಗೊಳ್ಬೋದು. ಯಾವುದಿದೆಯೋ ಅದನ್ನು ತೊಗೊಳ್ಳಿ. ಎರಡರಲ್ಲಿ ಒಂದನ್ನು ತೊಗೊಂಡ್ರೆ ಸಾಕಾಗತ್ತೆ. ಇನ್ನು ಕಾಫಿ ಕೂಡ ಅಷ್ಟೇ ಒಳ್ಳೆ ಡೈ ರೀತಿ ಕೆಲಸ ಮಾಡುತ್ತೆ. ನ್ಯಾಚುರಲ್ ಆಗಿ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ಡ್ಯಾಮೇಜ್ ಆಗ್ತಾಯಿದ್ರೆ ಕಡಿಮೆ ಮಾಡುತ್ತೆ. ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಹೆಚ್ಚಾಗುವಂತೆ ಮಾಡುತ್ತೆ. ಇದರಿಂದ ಉದುರೋದು ಕಡಿಮೆ ಆಗಿ ಗ್ರೋತ್ ಅನ್ನುವಂಥದ್ದು ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ಇದು ಏನು ವೈಟ್ ಹೇರ್ಸ್ ಇರುತ್ತೆ ಅದಕ್ಕೆ ಒಳ್ಳೆ ಬಣ್ಣವನ್ನು ನೀಡುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಅದರಲ್ಲೂ ಈ ಒಂದು ರೀತಿಯಲ್ಲಿ ನೀವು ಕಾಫಿ ಪೌಡರನ್ನು ಬಳಸೋದ್ರಿಂದ ನ್ಯಾಚುರಲ್ ಡೈ ರೀತಿ ಇದು ಕೆಲಸ ಮಾಡುತ್ತೆ. ಖಂಡಿತ ಇದನ್ನು ನಾವು ಮಾಡಿ ನೋಡಿದಾಗಲೇ ಇದರ ರಿಸಲ್ಟ್ ಅನ್ನುವಂಥದ್ದು ನಮಗೆ ತಿಳಿಯುವಂಥದ್ದು. ಹಾಗಾಗಿ ಖಂಡಿತ ಈ ಒಂದು ನ್ಯಾಚುರಲ್ ಹೇರ್ ಡೈ ರೀತಿ ಕೆಲಸ ಮಾಡುವಂಥ ಈ ಒಂದು ಆಯಿಲನ್ನು ನೀವು ಕೂಡ ರೆಡಿ ಮಾಡಿ ಅದನ್ನು ಅಪ್ಲೈ ಮಾಡಿ ನೋಡಿ. 100% ಆದ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ನಾನಿಲ್ಲಿ ಕಾಫಿ ಪೌಡರನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಈ ಒಂದು ಟೀ ಪೌಡರ್ನ ನಾವು ಪೌಡರ್ ರೀತಿ ಸ್ವಲ್ಪ ಕುಟ್ಕೊಳ್ಬೇಕಾಗತ್ತೆ. ಅಂದರೆ ಕುಟಾಣಿಲಿ ಹಾಕಿ ನಾನು ಕುಟ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಆಯಿಲ್ ರೆಡಿ ಮಾಡ್ತೀರಿ ಅಂದರೆ ಇದನ್ನು ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕಿ ಪೌಡರ್ ಮಾಡ್ಕೊಳ್ಬೋದು. ಹಾಗಂತೇಳಿ ಫೈನ್ ಪೌಡರೇ ಆಗಬೇಕು ಅಂತ ಏನಿಲ್ಲ. ನಾವು ಎಣ್ಣೆಯಲ್ಲಿ ಹಾಕ್ತಾ ಇರೋದ್ರಿಂದ ಇದು ಸ್ವಲ್ಪ ಪೌಡರ್ ರೀತಿ ಇದ್ದರೆ ಒಳ್ಳೆ ಬಣ್ಣವನ್ನು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಈ ರೀತಿ ಕುಟ್ಟಿ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತರಿತರಿಯಾಗಿರುತ್ತಲ್ಲ ಅದನ್ನು ಇನ್ನು ಸ್ವಲ್ಪ ನಾವು ಈ ರೀತಿ ಕುಟ್ಟಿ ಪೌಡರ್ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ರೆಡಿಯಾಗಿ ಈ ರೀತಿ ಮಾಡಿಕೊಂಡಾಗ ಆಯಿಲಲ್ಲಿ ಹಾಕಿದಾಗ ಒಳ್ಳೆ ಬಣ್ಣವನ್ನು ಬಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅಷ್ಟೇ. ಇನ್ನು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇನ್ನು ನೀವು ಬೇರೆ ಆಯಿಲ್ಗಳನ್ನು ಹರಳೆಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಹೀಗೆ ಬೇರೆ ಎಣ್ಣೆಗಳನ್ನು ಕೂಡ ಬಳಸ್ತಾ ಇರ್ತೀರ. ನೀವು ಬಳಸುವಂಥ ಯಾವ ಆಯಿಲ್ ಇರುತ್ತೋ ಅದರಲ್ಲಿ ಇದನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಖಂಡಿತವಾಗ್ಲೂ ಎಲ್ಲರೂ ಹೆಚ್ಚಾಗಿ ಇದನ್ನೇ ಬಳಸ್ತಾ ಇರ್ತೀವಲ್ವ. ಹಾಗಾಗಿ
ಕೊಬ್ಬರಿ ಎಣ್ಣೆನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಟೀ ಪೌಡರ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಆನಂತರ ನಾನಿಲ್ಲಿ ಕಾಫಿ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ಮಿಶ್ರಣ ಅನ್ನೋವಂಥದ್ದು ರೆಡಿಯಾಗಿದೆ. ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ಡೈರೆಕ್ಟಾಗಿ ಮಾಡಿಕೊಂಡ್ರೆ ಇದು ಬೇಗ ತಳ ಹಿಡಿಯುತ್ತೆ, ಸೀದ್ಬಿಡತ್ತೆ. ಅಷ್ಟು ನಮಗೆ ಏನು ಪ್ರೋಟೀನ್ಸು ನ್ಯೂಟ್ರಿಯೆಂಟ್ಸು ನಮ್ಮ ಕೂದಲಿನ ಆರೈಕೆಗೆ ಬೇಕು ಅಥವಾ ಅದು ಒಂದು ಡೈ ಅನ್ನುವಂಥದ್ದು ಏನಿರುತ್ತೆ ಅದು ಹೆಚ್ಚಾಗಿ ನಮ್ಮ ಕೂದಲಿಗೆ ಬಣ್ಣ ಹಿಡಿಯೋದಿಲ್ಲ. ಹಾಗಾಗಿ ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಬಿಸಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯ ಒಂದು ಬಣ್ಣ ಹಾಳಾಗೋದಿಲ್ಲ. ಜೊತೆಗೆ ಏನು ಪ್ರೋಟೀನ್ಸು ನಮ್ಮ ಕೂದಲಿಗೆ ಸಿಗಬೇಕಾಗಿರುತ್ತೋ ಅದೆಲ್ಲವೂ ಕೂಡ ಹಾಗೆಯೇ ಉಳ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಅಂದರೆ ಎಣ್ಣೆನ ನೀವು ಮುಟ್ಟಿದ್ರೆ ಬಿಸಿ ಆಗಬೇಕು. ಆ ಒಂದು ಹದಕ್ಕೆ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಅಂದರೆ ಒಂದು 7-8 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಎಣ್ಣೆ ಅನ್ನೋವಂಥದ್ದು ಬಿಸಿ ಆಗುತ್ತೆ. ಇದನ್ನು ಬಿಸಿ ಇರೋವಂಥ ಸಮಯದಲ್ಲೇ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಇದು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಲ್ಲರನ್ನು ನೋಡ್ಬೋದು, ನ್ಯಾಚುರಲ್ ಡೈ ರೀತಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಬಣ್ಣ ಬಂದಿರೋವಂಥ ಆಯಿಲನ್ನು ನೀವು ಉಗುರು ಬೆಚ್ಚಗಿರಬೇಕು, ಎಣ್ಣೆ ಉಗುರು ಬೆಚ್ಚಗಿರೋವಂಥ ಸಮಯದಲ್ಲೇ ನೀಟಾಗಿ ಕೂದಲಿನ ಬುಡಕ್ಕೆ ಇದನ್ನು ಹಚ್ಕೊಳ್ಬೇಕು. ಈ ರೀತಿ ಹಚ್ಕೊಳ್ಳೋದ್ರಿಂದ ಅಲ್ಲಿ ನಮ್ಮ ಒಂದು ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಬೆಚ್ಚಗಿರೋಂಥ ಎಣ್ಣೆ ಹಚ್ಚಿದಾಗ ತುಂಬ ಬೇಗನೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದರಿಂದ ಉದುರೋದು ಕಡಿಮೆ ಆಗಿ ಗ್ರೋತ್ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಎಣ್ಣೆ ಆಗಿರಲಿ, ಇದೆ ಅಂತಲ್ಲ, ಬೇರೆ ಎಣ್ಣೆಗಳನ್ನು ಹಚ್ಚುವಂಥ ಸಮಯದಲ್ಲಿ ಕೂಡ ಬೆಚ್ಚಗಿರೋಂಥ ಎಣ್ಣೆನ ಹಚ್ಕೊಂಡಾಗ ಅದರ ಒಂದು ಬೆನಿಫಿಟ್ಸು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಇನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಈ ಒಂದು ಆಯಿಲನ್ನು ಚೆನ್ನಾಗಿ ಹಚ್ಕೊಳ್ಬೇಕು. ರಾತ್ರಿ ಹಚ್ಚಿ ಬೆಳಗ್ಗೆ ಹೇರ್ ವಾಶ್ ಮಾಡ್ತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು. ಇಲ್ಲ ನಾವು ಹಚ್ಚಿ 1 ಗಂಟೆ ಅರ್ಧ ಗಂಟೆ ಬಿಟ್ಟು ನಂತರ ಕೂಡ ಹೇರ್ ವಾಶನ್ನು ಮಾಡ್ಕೊಳ್ಬೋದು. ವಾರದಲ್ಲಿ 2ರಿಂದ 3 ಬಾರಿ ಆದರೂ ಈ ಒಂದು ಎಣ್ಣೆಯನ್ನು ಹಚ್ಚುತ್ತಾ ಬರೋದರಿಂದ ಖಂಡಿತವಾಗ್ಲೂ ನಮ್ಮ ಕೂದಲಿಗೆ ಒಳ್ಳೆ ಬಣ್ಣ ಅನ್ನೋವಂಥದ್ದು ಬರ್ತಾ ಹೋಗುತ್ತೆ. ಜೊತೆಗೆ ಏನು ವೈಟ್ ಹೇರ್ಸ್ ಇರುತ್ತೆ ಅದು ಕೂಡ ಆಗೋವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಏನು ವೈಟ್ ಹೇರ್ಸ್ ಇರುತ್ತೆ ಅದಕ್ಕೆ ಒಳ್ಳೆ ಬಣ್ಣ ಬರುತ್ತೆ. ಹೊಸದಾಗಿ ಬೆಳೆಯೋವಂಥದ್ದು ಕೂಡ ಕಂಪ್ಲೀಟಾಗಿ ಬಂದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಡ್ಯಾಮೇಜನ್ನು ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆ ತುಂಬ ಹೊಟ್ಟೆನ ಸಮಸ್ಯೆ ಇರುತ್ತೆ, ಹೊಟ್ಟೆ ತುಂಬ ವಿಪರೀತವಾಗಿದೆ ಅಂದರೆ ಈ ಒಂದು ಆಯಿಲಲ್ಲಿ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಹಚ್ಚುತ್ತಾ ಬರೋದ್ರಿಂದ ಹೊಟ್ಟು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ನ್ಯಾಚುರಲ್ ರೆಮಿಡಿಯೊಂದಿಗೆ. ಥ್ಯಾಂಕ್ ಯು.